ಈ ಶಾಲೆ ಈ ತರ ಹಾಳು ಬಿದ್ದಿರೋದು ಒಂದಷ್ಟು ಜನಕ್ಕೆ ಅನುಕೂಲನೇ ಆಗಿದೆ. ತಮ್ಮ ಬೆಳೆಗಳನ್ನ ತಂದು ಅಲ್ಲಿ ಮೈದಾನವನ್ನ ಮಾಡ್ಕೊಂಡಿದ್ದಾರೆ ಅವರು. ಅದನ್ನ ಬೆಳೆಗಳನ್ನ ಒಣಗಿಸುವಂತಹ ಒಂದು ಕಣ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಒಣಗಿಸ್ಬಿಟ್ಟಿದ್ದಾರೆ. ಜೊತೆಗೆ ಅದನ್ನ ತಮ್ಗೆ ಹೇಗೆಲ್ಲ ಬೇಕೋ ಹಾಗೆ ಕೃಷಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಕುಲಿಗೌಡ ಅಂತ ಹೇಳುವಂತಹ ವ್ಯಕ್ತಿಯ ಒಡೆತನದಲ್ಲಿ ಈ ಶಾಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಆಟದ ಮೈದಾನ, ಶಾಲೆಯ ಆಟದ ಮೈದಾನ. ಅದನ್ನ ಸಂಪೂರ್ಣ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಅರಿಶಿನ ಒಣಗಿಸಿದ್ದಾರಂತೆ ಅಲ್ಲಿ. ಇನ್ನು ಬೇರೆ ಬೇರೆ ಬೆಳೆಗಳನ್ನ ಸ್ವಚ್ಛ ಮಾಡೋದಕ್ಕೆ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ. ಆಟ ಮಕ್ಕಳಿಗೆ ಆಡೋದಕ್ಕೇನು ಅದು ಸುಸಜ್ಜಿತವಾಗಿ ಅನುಕೂಲಕರವಾಗಿ ಇಲ್ಲ. ಆ ಶಾಲೆ ನೋಡಿದ್ರೆ ಇಲ್ಲಿ ಬರೋ ಮಕ್ಕಳ ಪರಿಸ್ಥಿತಿ ಏನಪ್ಪಾ ಅಂತ ಆತಂಕ ಆಗುತ್ತೆ. ಆ ರೀತಿನಲ್ಲಿದೆ. ಯಾವ ಕ್ಷಣ ಬೀಳುತ್ತೋ, ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಆ ತರ ಇದೆ ಶಾಲೆ. 35 ವರ್ಷದಿಂದನೂ ಹಿಂಗೆ ಇದೆಯಂತೆ. ಅದನ್ನ ಆ ಶಾಲೆಯ ಓನರ್ ಅಂತ ಹೇಳುವಂತ ವ್ಯಕ್ತಿನೇ ಹೇಳ್ತಾರೆ. ಈ ಪರಿಸ್ಥಿತಿಯ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಭಾರತದಲ್ಲಿ ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂತದ್ದು. ಶಿಕ್ಷಣ ಪಡೆಯುವುದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡೋದು ನಮ್ಮನ್ನ ಆಳ್ತಕ್ಕಂತಹ ಸರ್ಕಾರಗಳ ಕೆಲಸವಾಗಿರುವಂತದ್ದು. ಆದರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ಹೋಗ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂತದ್ದು. ಅಂತಂದ್ರೇನು, ಈ ಶಾಲೆಯಲ್ಲಿ ಇರತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಾನೆ ಹೇಳ್ಬೋದು. ಸುಮಾರು ಅಂದಾಜು 250 ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯವಾಗಲೂ ಸಹ ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದ್ರೆ ಒಂದು ಶಾಲೆ ಅಂತಂದ್ರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ. ಶೆಡ್ಗಳನ್ನ ಬಳಕೆ ಮಾಡಿ ಕೋಣೆಗಳನ್ನ ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನ ಇಟ್ಟು ಅಂತಂದ್ರೇನು ನಿರ್ಲಕ್ಷ್ಯವನ್ನ ಸಹ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳನ್ನ ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನ ಆಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನ ಇಲ್ಲಿರ್ತಕ್ಕಂತಹ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸಿಕೊಳ್ತಾರೆ ಅನ್ನುವ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತದ್ದು. ದೃಶ್ಯವಾಗಿ ಏನ್ ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನ ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂತದ್ದು. ಅಂತಂದ್ರೇನು, ಅಂದಾಜು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನ ಬಿಸಿಲಿಗೆ ಒಣಹಾಕಿ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದ್ರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡಗಳನ್ನ ಇಲ್ಲಿ ಹಾಕಿ ಈ ರೀತಿ ಅಂದ್ರೆ ಹುಡುಗರಿಗೆ ಆಟವನ್ನ ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈ ಶಾಲೆ ಈ ತರ ಹಾಳು ಬಿದ್ದಿರೋದು ಒಂದಷ್ಟು ಜನಕ್ಕೆ ಅನುಕೂಲನೇ ಆಗಿದೆ. ತಮ್ಮ ಬೆಳೆಗಳನ್ನ ತಂದು ಅಲ್ಲಿ ಮೈದಾನವನ್ನ ಮಾಡ್ಕೊಂಡಿದ್ದಾರೆ ಅವರು. ಅದನ್ನ ಬೆಳೆಗಳನ್ನ ಒಣಗಿಸುವಂತಹ ಒಂದು ಕಣ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಒಣಗಿಸ್ಬಿಟ್ಟಿದ್ದಾರೆ. ಜೊತೆಗೆ ಅದನ್ನ ತಮ್ಗೆ ಹೇಗೆಲ್ಲ ಬೇಕೋ ಹಾಗೆ ಕೃಷಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಕುಲಿಗೌಡ ಅಂತ ಹೇಳುವಂತಹ ವ್ಯಕ್ತಿಯ ಒಡೆತನದಲ್ಲಿ ಈ ಶಾಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಆಟದ ಮೈದಾನ, ಶಾಲೆಯ ಆಟದ ಮೈದಾನ. ಅದನ್ನ ಸಂಪೂರ್ಣ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಅರಿಶಿನ ಒಣಗಿಸಿದ್ದಾರಂತೆ ಅಲ್ಲಿ. ಇನ್ನು ಬೇರೆ ಬೇರೆ ಬೆಳೆಗಳನ್ನ ಸ್ವಚ್ಛ ಮಾಡೋದಕ್ಕೆ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ. ಆಟ ಮಕ್ಕಳಿಗೆ ಆಡೋದಕ್ಕೇನು ಅದು ಸುಸಜ್ಜಿತವಾಗಿ ಅನುಕೂಲಕರವಾಗಿ ಇಲ್ಲ. ಆ ಶಾಲೆ ನೋಡಿದ್ರೆ ಇಲ್ಲಿ ಬರೋ ಮಕ್ಕಳ ಪರಿಸ್ಥಿತಿ ಏನಪ್ಪಾ ಅಂತ ಆತಂಕ ಆಗುತ್ತೆ. ಆ ರೀತಿನಲ್ಲಿದೆ. ಯಾವ ಕ್ಷಣ ಬೀಳುತ್ತೋ, ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಆ ತರ ಇದೆ ಶಾಲೆ. 35 ವರ್ಷದಿಂದನೂ ಹಿಂಗೆ ಇದೆಯಂತೆ. ಅದನ್ನ ಆ ಶಾಲೆಯ ಓನರ್ ಅಂತ ಹೇಳುವಂತ ವ್ಯಕ್ತಿನೇ ಹೇಳ್ತಾರೆ. ಈ ಪರಿಸ್ಥಿತಿಯ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ.
ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂತದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡೋದು ನಮ್ಮನ್ನ ಆಳ್ತಕ್ಕಂತಹ ಸರ್ಕಾರಗಳ ಕೆಲಸವಾಗಿರುವಂತದ್ದು. ಆದ್ರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆ ಆಗರವಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂತದ್ದು. ಅಂತಂದ್ರೇನು, ಈ ಶಾಲೆಯಲ್ಲಿ ಇರತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಾನೆ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದ್ರೆ ಒಂದು ಶಾಲೆ ಅಂತಂದ್ರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ, ಶೆಡ್ಗಳನ್ನ ಬಳಕೆ ಮಾಡಿ ಕೋಣೆಗಳನ್ನ ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನ ಇಟ್ಟು ಅಂತಂದ್ರೇನು ನಿರ್ಲಕ್ಷ್ಯವನ್ನ ಸಹ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳೇನಾದ್ರು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನ ಆಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನ ಇಲ್ಲಿರ್ತಕ್ಕಂತಹ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸಿಕೊಳ್ತಾರೆ ಅನ್ನುವ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತದ್ದು. ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನ ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂತದ್ದು. ಅಂತಂದ್ರೇನು, ಅಂದಾಜು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನ ಬಿಸಿಲಿಗೆ ಒಣಾಕಕ್ಕೆ, ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದ್ರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡಗಳನ್ನ ಇಲ್ಲಿ ಹಾಕಿ ಈ ರೀತಿ ಅಂದ್ರೆ ಹುಡುಗರಿಗೆ ಆಟವನ್ನ ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈ ಶಾಲೆ ಈ ತರ ಹಾಳು ಬಿದ್ದಿರೋದು ಒಂದಷ್ಟು ಜನಕ್ಕೆ ಅನುಕೂಲನೇ ಆಗಿದೆ. ತಮ್ಮ ಬೆಳೆಗಳನ್ನ ತಂದು ಅಲ್ಲಿ ಮೈದಾನವನ್ನ ಮಾಡ್ಕೊಂಡಿದ್ದಾರೆ ಅವರು. ಅದನ್ನ ಬೆಳೆಗಳನ್ನ ಒಣಗಿಸುವಂತಹ ಒಂದು ಕಣ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಒಣಗಿಸ್ಬಿಟ್ಟಿದ್ದಾರೆ. ಜೊತೆಗೆ ಅದನ್ನ ತಮ್ಗೆ ಹೇಗೆಲ್ಲ ಬೇಕೋ ಹಾಗೆ ಕೃಷಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಹುಲಿಗೌಡ ಅಂತ ಹೇಳುವಂತಹ ವ್ಯಕ್ತಿಯ ಒಡೆತನದಲ್ಲಿ ಈ ಶಾಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಆಟದ ಮೈದಾನ, ಶಾಲೆಯ ಆಟದ ಮೈದಾನ. ಅದನ್ನ ಸಂಪೂರ್ಣ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಅರಿಶಿನ ಒಣಗಿಸಿದ್ದಾರಂತೆ ಅಲ್ಲಿ. ಇನ್ನು ಬೇರೆ ಬೇರೆ ಬೆಳೆಗಳನ್ನ ಸ್ವಚ್ಛ ಮಾಡೋದಕ್ಕೆ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಆಡೋದಕ್ಕೇನು ಅದು ಸುಸಜ್ಜಿತವಾಗಿ ಅನುಕೂಲಕರವಾಗಿ ಇಲ್ಲ. ಆ ಶಾಲೆ ನೋಡಿದ್ರೆ ಇಲ್ಲಿ ಬರೋ ಮಕ್ಕಳ ಪರಿಸ್ಥಿತಿ ಏನಪ್ಪಾ ಅಂತ ಆತಂಕ ಆಗುತ್ತೆ. ಆ ರೀತಿನಲ್ಲಿದೆ. ಯಾವ ಕ್ಷಣ ಬೀಳುತ್ತೋ, ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಆ ತರ ಇದೆ ಶಾಲೆ. 35 ವರ್ಷದಿಂದನೂ ಹಿಂಗೆ ಇದೆಯಂತೆ. ಅದನ್ನ ಆ ಶಾಲೆಯ ಓನರ್ ಅಂತ ಹೇಳುವಂತ ವ್ಯಕ್ತಿನೇ ಹೇಳ್ತಾರೆ. ಈ ಪರಿಸ್ಥಿತಿಯ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂತದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡೋದು ನಮ್ಮನ್ನ ಆಳ್ತಕ್ಕಂತಹ ಸರ್ಕಾರಗಳ ಕೆಲಸವಾಗಿರುವಂತದ್ದು. ಆದ್ರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆ ಆಗರವಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂತದ್ದು. ಅಂತಂದ್ರೇನು, ಈ ಶಾಲೆಯಲ್ಲಿ ಇರತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಾನೆ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದ್ರೆ ಒಂದು ಶಾಲೆ ಅಂತಂದ್ರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ, ಶೆಡ್ಗಳನ್ನ ಬಳಕೆ ಮಾಡಿ ಕೋಣೆಗಳನ್ನ ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನ ಇಟ್ಟು ಅಂತಂದ್ರೇನು ನಿರ್ಲಕ್ಷ್ಯವನ್ನ ಸಹ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು
ಅಥವಾ ಮಳೆಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳೇನಾದ್ರು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನ ಆಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನ ಇಲ್ಲಿರ್ತಕ್ಕಂತಹ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸಿಕೊಳ್ತಾರೆ ಅನ್ನುವ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತದ್ದು. ದೃಶ್ಯವಾಗಿ ಏನ್ ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನ ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂತದ್ದು. ಅಂತಂದ್ರೇನು ಅಂದಾಜು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನ ಬಿಸಿಲಿಗೆ ಒಣಾಕಕ್ಕೆ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದ್ರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡಗಳನ್ನ ಇಲ್ಲಿ ಹಾಕಿ ಈ ರೀತಿ ಅಂದ್ರೆ ಹುಡುಗರಿಗೆ ಆಟವನ್ನ ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.